ಈಗಷ್ಟೇ ನೋಡ್ತಾ ಇದ್ವಿ ಬೆಳಗಾವಿ ಮೂಲದ MBBS ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ಆಗಿದ್ದಂಥದ್ದು. ಮತ್ತೊಂದು ಬೆಳಗಾವಿಯಲ್ಲೇ ಅತ್ಯಾಚಾರ ಪ್ರಕರಣ ನಡೆದಿದೆ. ಬೆಳಗಾವಿಯಲ್ಲಿ 17 ವರ್ಷದ ಅಪ್ರಾಪ್ತ ಮೇಲೆ ರೇಪ್ ಅನ್ನ ಮಾಡಲಾಗಿದೆ. ಇದು ಯಾರು? ಸ್ವಾಮೀಜಿಯಿಂದ ಅಪ್ರಾಪ್ತ ಬಾಲಕಿ ಮೇಲೆ ಅತ್ಯಾಚಾರವನ್ನ ಎಸಗಲಾಗಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಸ್ವಾಮೀಜಿ ಅವನ ಅತ್ಯಾಚಾರವನ್ನ ಮಾಡಿದ್ದಾನೆ. ರಾಮ ಮಂದಿರ ಮಠದ ಲೋಕೇಶ್ವರ ಸ್ವಾಮೀಜಿ ವಿರುದ್ಧ FIR ಅನ್ನ ದಾಖಲು ಮಾಡಲಾಗಿರುವಂಥದ್ದು. ಮಾನ ಮರ್ಯಾದೆ ಇಲ್ಲ, ನಾಚಿಕೆ ಮಾನ ಮರ್ಯಾದೆ ಮೂರು ಬಿಟ್ಟು ನಿಂತ್ಕೊಂಡ್ಬಿಟ್ಟಿದ್ದಾನೆ ಈ ಸ್ವಾಮೀಜಿ. ಲೋಕೇಶ್ವರ ಸ್ವಾಮೀಜಿಯನ್ನ ಬಂಧಿಸಿದ್ದಾರೆ ಪೊಲೀಸರು. ಈಗ ಆಲ್ರೆಡಿ ಬಾಲಕಿಯನ್ನ ಲಾಡ್ಜ್ಗೆ ಕರೆದೊಯ್ದು ಈ ಸ್ವಾಮೀಜಿ ಅನ್ನೋನು ಅತ್ಯಾಚಾರ ಮಾಡಿದ್ದಾನೆ. ಅದ್ಯಾಕೆ ಸ್ವಾಮೀಜಿ ಅನ್ನುವಂಥ ಪದವಿಗೆ ಹೋಗ್ತಾ ಬರ್ತಾ ಎಷ್ಟು ಪ್ರಕರಣಗಳು ಬರ್ತಾ ಇರುವಂಥದ್ದು. ಆ ಹೆಸರಿಗೆ ಕಳಂಕವನ್ನ ತರ್ತಾ ಇದ್ದಾರೆ. ರಾಯಚೂರು ಬಾಗಲಕೋಟೆ ಲಾಡ್ಜ್ಗೆ ಕರೆದೊಯ್ದು ರೇಪ್ ಅನ್ನ ಮಾಡಿದ್ದಾನೆ. ಅತ್ಯಾಚಾರ ವಿಷಯ ಯಾರಿಗೂ ಹೇಳದಂತೆ ಬಾಲಕಿಗೆ ಬೆದರಿಕೆಯನ್ನ ಕೂಡ ಹಾಕಿದ್ನಂತೆ ಆ ಸ್ವಾಮೀಜಿ. ಲೋಕೇಶ್ವರ ಅಂತ ಆ ಸ್ವಾಮೀಜಿಯ ಹೆಸರು. ಅವನನ್ನ ಒಳಗಾಕಲಾಗಿದೆ. ರಾಯಚೂರು ಬಾಗಲಕೋಟೆ ಲಾಡ್ಜ್ಗೆ ಕರೆದೊಯ್ದು ರೇಪ್ ಮಾಡಿದ್ದ ಇವನು. ಯಾರಿಗೂ ಹೇಳದಂತೆ ಬಾಲಕಿಗೆ ಬೆದರಿಕೆ ಬೇರೆ ಹಾಕಿದ್ನಂತೆ. ವಾರದ ಬಳಿಕ ಪೋಷಕರಿಗೆ ವಿಷಯವನ್ನ ತಿಳಿಸಿರುವಂಥದ್ದು ಬಾಲಕಿ. ಇನ್ನು ಪೊಲೀಸರು ಮಟ್ಟದಲ್ಲಿ ತಪಾಸಣೆ ವೇಳೆ ಕೆಲ ಮಾರಕಾಸ್ತ್ರಗಳು ಕೂಡ ಪತ್ತೆ ಆಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಬೆಳಗಾವಿಯ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್ ಸುಗಂಧಿ, ಈತನ ವಿರುದ್ಧ ಈಗ ಆಲ್ರೆಡಿ FIR ದಾಖಲಾಗಿ ಈತನನ್ನ ಅರೆಸ್ಟ್ ಕೂಡ ಮಾಡಲಾಗಿದೆ. ವಿಚಾರಣೆಯ ಸಂದರ್ಭದಲ್ಲಿ ತನ್ನ ತಪ್ಪನ್ನ ಒಪ್ಕೊಂಡಿದ್ದಾನ ಹೇಗೆ ಅಂತ, ಈ ಘಟನೆ ಯಾವಾಗ ಆಗಿದ್ದು, ಹೇಗೆಲ್ಲ ಆಗಿರುವಂಥದ್ದು, ಹೆಚ್ಚಿನ ಅಪ್ಡೇಟ್ಸ್ ಏನ್ ಸಿಗ್ತಾ ಇದೆ? ಪೃಥ್ವಿರಾಜ್, ಈಗಾಗಲೇ ಈ ಒಂದು ಘಟನೆ ಸಂಬಂಧಪಟ್ಟಂತೆ ಬೆಳಗಾವಿಯ SP ಭೀಮಾಶಂಕರ್ ಗುಳೇದೊಂದು ಪತ್ರಿಕಾಗೋಷ್ಠಿಯನ್ನು ಮಾಡಿರ್ತಕ್ಕಂಥದ್ದು. ಏನು ಆರೋಪಿ ಪೊಲೀಸ್ ವಿಚಾರಣೆಯಲ್ಲಿ ಒಪ್ಪಿಕೊಂಡಿದ್ದಾನೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗಿದೆ. ಪ್ರಮುಖವಾಗಿ ಮೇ 13ರಂದು ಈ ಒಂದು ಅಪ್ರಾಪ್ತ ಬಾಲಕಿ ಮಠಕ್ಕೆ ಬಂದಿರ್ತಾಳೆ. ಆ ಸಂದರ್ಭದಲ್ಲಿ ಆಕೆ ಊರಿಗೆ ಹೋಗುವ ಸಂದರ್ಭದಲ್ಲಿ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿ ಆಕೆಯನ್ನ ಕಾರನ್ನ ಹತ್ತಿಸಿಕೊಂಡು ನೇರವಾಗಿ ರಾಯಚೂರು ಮತ್ತು ಬಾಗಲಕೋಟೆಗೆ ಕರೆದುಕೊಂಡು ಹೋಗಿ ಆಕೆಯ ಮೇಲೆ ಅತ್ಯಾಚಾರವನ್ನ ಮಾಡ್ತಾರೆ. ರಾಯಚೂರಿನ ಲಾರ್ಡ್ ಸಿಬ್ಬಂದಿ ಆದರೂ ಕೂಡ ಈ ಒಂದು ಹುಡುಗಿಯ ವಯಸ್ಸಿನ ದಾಖಲೆಯನ್ನು ಪಡಿಬೇಕಿತ್ತು. ಆ ಬಗ್ಗೆಯೂ ಕೂಡ ಪೊಲೀಸರು ಈಗ ತನಿಖೆಯನ್ನು ಮಾಡ್ತಾರೆ. ಬಳಿಕ ಸಂತ್ರಸ್ತ ಯುವತಿ ಏನು ಬಾಗಲಕೋಟೆ ಜಿಲ್ಲೆಯ ಮಹಿಳಾ ಪೊಲೀಸ್ ಠಾಣೆಗೆ ದೂರನ್ನು ಕೊಡ್ತಾರೆ. ಕೃತ್ಯ ಮೊದಲು ಆರಂಭವಾಗಿದ್ದು ಬೆಳಗಾವಿಯಲ್ಲಿ ಕಾರಣಕ್ಕಾಗಿ ಈ ಕೇಸ್ ಬೆಳಗಾವಿಯ ಮೂಡಲಗಿ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿರ್ತಕ್ಕಂಥದ್ದು. ಈಗ ಏನು ರಾಮ ಮಂದಿರದ ಈ ಒಂದು ಸ್ವಾಮೀಜಿ ಲೋಕೇಶ್ವರನನ್ನ ಪೊಲೀಸರು ಬಂಧಿಸಿ ಜೈಲಿಗೆ ಕಳಿಸಿದ್ದಾರೆ. ಈತ ಮೂಲತಃ ಕಲಬುರಗಿ ಜಿಲ್ಲೆಯವನಾಗಿದ್ದು ಬೆಳಗಾವಿಯಲ್ಲಿ ಬಂದು ಅನೇಕ ವರ್ಷಗಳಿಂದ ಇದ್ದ. ಈತನ ವಿರುದ್ಧ ಹಿಂದೆ ಯಾವೆಲ್ಲ ಪ್ರಕರಣ ಇದೆ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ತನಿಖೆಯನ್ನು ಆರಂಭಿಸಿದ್ದಾರೆ. ಪ್ರಮುಖವಾಗಿ ಸದ್ಯ ಈತ ಏನಂದ್ರೆ ತಾನೇ ಒಂದು ಮಠವನ್ನು ನಿರ್ಮಾಣ ಮಾಡಿಕೊಂಡು ಅರಣ್ಯದ ಜಾಗವನ್ನು ಒತ್ತುವರಿ ಮಾಡಿ ಮಠವನ್ನು ನಿರ್ಮಾಣ ಮಾಡಿಕೊಂಡು ತಾನೇ ಸ್ವಯಂ ಘೋಷಿತ ಸ್ವಾಮಿ ಅಂತ ಹೇಳಿ ಕಳೆದ ಅನೇಕ ವರ್ಷಗಳಿಂದ ಹೇಳ್ಕೊಳ್ತಾ ಇದ್ದ. ಮತ್ತು ಅನೇಕ ಪೋಷಕರು ಮತ್ತು ಏನು ಭಕ್ತರು ಇದನ್ನ ನಂಬಿ ಆತನ ಬಳಿಯಲ್ಲಿ ಮಕ್ಕಳನ್ನ ಮತ್ತು ಮಹಿಳೆಯರನ್ನ ಬಿಟ್ಟು ಹೋಗ್ತಾ ಇದ್ರು. ಯಾರೇ ಕೂಡ ದಂಪತಿ ಹೋದಂತ ಸಂದರ್ಭದಲ್ಲಿ ಈತ ನಿಮ್ಮ ಹೆಂಡತಿನ ಬಿಟ್ಟು ಹೋಗಿ 2-3 ದಿನ ಇಲ್ಲಿ ಆರೋಗ್ಯ ಸರಿಯಾಗುತ್ತೆ ಅಂತ ಹೇಳಿ ನಂಬಿಸ್ತಾ ಇದ್ದ. ಈ ಒಂದು ಭಕ್ತರ ನಂಬಿಕೆಗೆ ಈತ ನಂಬಿಕೆ ದ್ರೋಹನ ಮಾಡಿರ್ತಕ್ಕಂಥದ್ದು. ಅದು ಅಪ್ರಾಪ್ತ ಬಾಲಿಕೆಯ ಮೇಲೆ ಒಂದು ಅತ್ಯಾಚಾರವನ್ನು ಎಸಗಿರ್ತಕ್ಕಂಥದ್ದು ಈಗ ದೃಢವಾಗಿದೆ. ಈತನನ್ನ ಸೋಮವಾರ ಪೊಲೀಸರು ಕಸ್ಟಡಿಗೆ ಪಡೆದು ಮತ್ತಷ್ಟು ವಿಚಾರಣೆ ಮಾಡುವಂತ ಸಾಧ್ಯತೆ ಇದೆ. ಸದ್ಯ ಏನು ಅಂತಂದ್ರೆ ಈಗ ಈ ಆರೋಪಿಯನ್ನ ಇಂಡಲಗ ಜೈಲಿಗೆ ಕಳಿಸಲಾಗ್ತಕ್ಕಂಥದ್ದು. ಮತ್ತು ಈತ ಮಟ್ಗ ನಂಬರ್ ಕೊಡ್ತೀನಿ ಅಂತ ಹೇಳಿ ಅನೇಕರಿಗೆ ವಂಚನೆಯನ್ನ ಮಾಡಿದ. ಇದು ಗ್ರಾಮಸ್ಥರ ಆಕ್ರೋಶಕ್ಕೆ ಕಾರಣವಾಗಿತ್ತು. ಗ್ರಾಮಸ್ಥರು ಕೂಡ ಈ ಹಿಂದೆ ಈತನ ವಿರುದ್ಧ ದೂರು ಕೊಟ್ಟಿದ್ರು ಅಂತಕ್ಕಂಥ ಮಾಹಿತಿಗಳು ಇವೆ. ಮತ್ತು ಈ ಒಂದು ಪೊಲೀಸರು ಏನು ಮಠಕ್ಕೆ ಭೇಟಿ ಕೊಟ್ಟು ಮೇಕಳಿ ಮಠಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ವೇಳೆಯಲ್ಲಿ ಮಠದಲ್ಲಿ ಮಾರಕಾಸ್ತ್ರಗಳು ಕೂಡ ಪತ್ತೆಯಾಗಿವೆ. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣವಾಗಿದೆ. ಯಾವುದೇ ಕಾರಣಕ್ಕೂ ಈ ಸ್ವಾಮೀಜಿ ಮತ್ತೆ ನಮ್ಮ ಊರಿಗೆ ಬರಬಾರದು ಅಂತ ಹೇಳಿ ಈಗ ಗ್ರಾಮಸ್ಥರು ಪಟ್ಟ ಹಿಡಿದಿದ್ದಾರೆ. ಗ್ರಾಮಸ್ಥರು ಈ ಹಿಂದೆಯೂ ಕೂಡ ಈ ಒಂದು ಗ್ರಾಮದಲ್ಲಿ ಮಟ್ಗ ನಂಬರ್ ಅನ್ನು ಹೇಳಿ ಗ್ರಾಮದ ಜನರನ್ನ ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ದೂರನ್ನ ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಇದು ರಾಜಿ ಪಂಚಾಯಿತಿ ಮೂಲಕ ಏನು ಇತ್ಯರ್ಥಗೊಂಡಿರ್ತಕ್ಕಂಥದ್ದು. ಒಟ್ಟು ಈ ಒಂದು ಸ್ವಾಮೀಜಿ ಮೇಲೆ ಈಗ ಏನು ಅನೇಕ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಈ ಬಗ್ಗೆ ಬೆಳಗಾವಿ ಪೊಲೀಸರು ಮೂಡಲಗಿ ಪೊಲೀಸರು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ಈಗ ಏನು ಸೋಮವಾರ ಈತನನ್ನ ಕಸ್ಟಡಿಗೆ ಪಡೆದಾಗ ಲಾಡ್ಜ್ಗೆ ಕರೆದುಕೊಂಡು ಹೋದಾಗ ಅಲ್ಲಿ ಏನು ದಾಖಲೆ ಕೊಟ್ಟಿದ್ನ ಅಥವಾ ಅಲ್ಲಿ ಏನು ಸಹೋದರಿ ಅಂತ ಹೇಳಿದ್ನ ಭಕ್ತಿ ಅಂತ ಹೇಳಿದ ಬಗ್ಗೆ ಸ್ಪಷ್ಟವಾಗಿ ಗೊತ್ತಾಗಬೇಕಿದೆ. ಪೃಥ್ವಿರಾಜ್, ಈತನ ವಿರುದ್ಧ ಇದೇ ಫಸ್ಟ್ ಟೈಮ್ ಈ ರೀತಿಯಾಗಿ ಆರೋಪ ಬಂದಿರುವಂಥದ್ದು ಅಥವಾ ಈ ಹಿಂದೆನೂ ಏನಾದರೂ ಈ ರೀತಿಯಾದಂಥ ಆರೋಪಗಳನ್ನ ಎದುರಿಸಿದ್ನ ಅಂತ? ಮತ್ತೊಂದು ಈ ಒಂದು ವಿಚಾರದಲ್ಲಿ ನೋಡೋದಾದ್ರೆ ರಾಯಚೂರು ಬಾಗಲಕೋಟೆ ಲಾಡ್ಜ್ಗೆ ಕರ್ಕೊಂಡು ಹೋಗಿದ್ನಂತಲ್ಲ, ಆ ಸಂದರ್ಭದಲ್ಲಿ ಆ ಲಾಡ್ಜ್ ಅವ್ರಿಗೆ ಯಾವುದೇ ರೀತಿಯಾದಂಥ ಅನುಮಾನ ಬಂದಿರಲಿಲ್ವಂತ? ಪೊಲೀಸರು ಅವರನ್ನು ಕೂಡ ಏನಾದರೂ ವಿಚಾರಣೆ ಮಾಡಿದಾರಾ? ಬಿಕಾಸ್ ಲಾಡ್ಜ್ ಅಲ್ಲಿ ಎಂಟ್ರಿ ಹಾಕ್ಸ್ಕೊಳ್ಳುವಂತ ಸಂದರ್ಭದಲ್ಲೂ ಕೂಡ ಅಷ್ಟೇ ಗಂಡ ಹೆಂಡ್ತಿನ ಏನು ಎತ್ತ ಅಂತ ವಿಚಾರಿಸ್ತಾರೆ. ಅಲ್ಲೂ ಕೂಡ ಏನಾದರೂ ಅನುಮಾನ ಬಂದಂತ ಸಂದರ್ಭದಲ್ಲಿ ಅವರು ಕೂಡ ಪೊಲೀಸರಿಗೆ ಮಾಹಿತಿಯನ್ನ ಕೊಡಬೇಕಾಗತ್ತೆ.
ಪೃಥ್ವಿರಾಜ್ ಈಗ ಸದ್ಯ ಆ ವಿಚಾರ ಪಟ್ಟಂತೆ ಈಗ ಮತ್ತೆ ಸೋಮವಾರ ಈ ಒಂದು ಏನು ಸ್ವಾಮೀಜಿಯನ್ನ ವಶಕ್ಕೆ ಪಡೆದು ಅಲ್ಲಿ ಲಾಡ್ಜ್ಗೆ ಕರೆದುಕೊಂಡು ಹೋಗ್ತಾರೆ. ಆ ಸಂದರ್ಭದಲ್ಲಿ ಆ ಒಂದು ಬಗ್ಗೆ ಸ್ಪಷ್ಟ ಮಾಹಿತಿ ಸಿಗಬೇಕಿದೆ. ಯಾಕಂದ್ರೆ ಲಾಡ್ಜ್ ಸಿಬ್ಬಂದಿಗೆ ಈತ ಆ ಹುಡುಗಿಯ ಬಗ್ಗೆ ಏನ್ ಹೇಳಿದ್ದ ಅನ್ನೋದ್ರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗಬೇಕಿದೆ. ಒಟ್ಟು ಈ ಬಾಲಕಿ ಏನಿದ್ದಾಳೆ ಸಂತ್ರಸ್ತ ಬಾಲಕಿ ಬಾಗಲಕೋಟೆಯಲ್ಲಿ ದೂರನ್ನು ದಾಖಲಿಸಿದ್ದು ಮತ್ತು ಬಾಲಕಿಗೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳಿತ್ತು. ಹೀಗಾಗಿ ಅವರು ಕಳೆದ 2 ವರ್ಷಗಳಿಂದ ಕೂಡ ಮಠಕ್ಕೆ ತಂದೆ ಮತ್ತು ತಾಯಿ ಜೊತೆಗೆ ಬರ್ತಾ ಇದ್ರು. ಆ ಸಂದರ್ಭದಲ್ಲಿ ಸ್ವಾಮೀಜಿ ಜೊತೆಗೆ ಬಾಲಕಿ ಪರಿಚಯ ಆಗಿರ್ತಕ್ಕಂಥದ್ದು. ಹಾದಿಯಲ್ಲಿ ಹೋದ ಸಂದರ್ಭದಲ್ಲಿ ನಾನು ನಿಮ್ಮ ಮನೆಗೆ ಬಿಡ್ತೀನಿ ಬಾರಮ್ಮ ಅಂತ ಹೇಳಿ ಆಕೆಯನ್ನ ಕೂರಿಸಿಕೊಂಡು ಈ ರೀತಿ ಕೃತ್ಯವನ್ನೇ ಸಿಗಿದ್ದು ಮತ್ತು ಈ ಒಂದು ಕೃತ್ಯದ ಬಳಿಕವೂ ಕೂಡ ಆ ಬಾಲಕಿಯನ್ನ ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರದ ಬಳಿಯಲ್ಲಿ ಬಿಟ್ಟು ಹೋಗಿರ್ತಕ್ಕಂಥದ್ದು. ಬಳಿಕ ಆ ಬಾಲಕಿ ಪೋಷಕರಿಗೆ ಫೋನ್ ಮಾಡಿ ಮಾಹಿತಿಯನ್ನು ಕೊಡ್ತಾಳೆ. ಅಲ್ಲಿಂದ ಪೋಷಕರು ಹೋಗಿ ಗಾಬರಿಯಿಂದ ಆ ಬಾಲಕಿಯನ್ನ ಕೇಳ್ತಾರೆ ಏನೆಲ್ಲ ಆಗಿತ್ತು ಅಂತ ಹೇಳಿ. ಬಳಿಕ ಬಾಗಲಕೋಟೆ ಮಹಿಳಾ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿ ದೂರನ್ನು ಕೊಟ್ಟಿರ್ತಕ್ಕಂಥದ್ದು. ಈಗ ಬಾಗಲಕೋಟೆ ಜಿಲ್ಲಾಸ್ಪತ್ರೆಯಲ್ಲಿ ಕೂಡ ಬಾಲಕಿಯ ಆರೋಗ್ಯ ತಪಾಸಣೆಯನ್ನು ಕೂಡ ಪೊಲೀಸರು ನಡೆಸಿದ್ದಾರೆ. ಒಟ್ಟು ಬಾಗಲಕೋಟೆ ಮತ್ತು ಬೆಳಗಾವಿ 2 ಕಡೆಗಳಲ್ಲೂ ಕೂಡ ಏನು ದಾಖಲಾದಂತ ದೂರು ಈಗ ಏನು ಮುಡ್ಲಿಗೆ ಪೊಲೀಸ್ ಠಾಣೆಗೆ ವರ್ಗಾವಣೆಗೊಂಡಿರ್ತಕ್ಕಂಥದ್ದು. ಮುಡ್ಲಿಗೆ ಪೊಲೀಸರು ಈಗ ಸದ್ಯ ಆರೋಪಿಯನ್ನ ಬಂಧಿಸಿದ್ದಾರೆ. ಕಸ್ಟಡಿಗೆ ಪಡೆದಂತ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳು ಬೆಳಕಿಗೆ ಬರಬೇಕಿದೆ. ಇದು ಮೊದಲ ಪ್ರಕರಣ ಅಥವಾ ಬಹಿರಂಗ ಆಗಿದ್ದು ಇದು ಮೊದಲ ಪ್ರಕರಣ. ಈ ಹಿಂದೆ ಯಾವುದಾದ್ರೂ ಪ್ರಕರಣದಲ್ಲಿ ಈತ ಭಾಗಿಯಾಗಿದ್ದ ಅನ್ನೋದ್ರ ಬಗ್ಗೆಯೂ ಕೂಡ ಪೊಲೀಸರು ಈಗ ಜಾಲಾಡ್ತಾ ಇದ್ದಾರೆ. ಪೃಥ್ವಿರಾಜ್. ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ.